ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು? ಐ ಆಮ್ ಗುಡ್. ಎಲೆಕ್ಷನ್ ಪ್ರಿಪ್ರೇಷನ್ಸ್ ಎಲ್ಲ ಹೇಗೆ ನಡೀತಿದೆ? ಇಟ್ಸ್ ಗೋಯಿಂಗ್ ಆನ್. ಈ ಮೂಮೆಂಟಲ್ಲಿ ನೀವು ಏನು ಫೀಲ್ ಮಾಡ್ತಿದ್ದೀರಾ? ಫೀಲಿಂಗ್ ವೆರಿ ಕಾನ್ಫಿಡೆಂಟ್. ವೆರಿ ನೈಸ್. ನಾನು ಇವಾಗ ನಿಮಗೆ ಕೆಲವು ನೇರವಾದ ಪ್ರಶ್ನೆಗಳನ್ನ ಕೇಳ್ತೀನಿ. ನಿಮಗೆ ಯಾರ ಸಪೋರ್ಟು ಇಲ್ಲ ಅಂದ್ರೆ ಈ ಎಲೆಕ್ಷನ್ ಇಂಡಿಪೆಂಡೆಂಟ್ ಆಗಿ ಫೇಸ್ ಮಾಡ್ತೀರಾ? ಯಾರು ಸಪೋರ್ಟು ಇಲ್ಲದೆ ಎಲೆಕ್ಷನ್ ಫೇಸ್ ಮಾಡ್ತೀನಿ ಅಂತ ಹೇಳಿದ್ರೆ ಅದು ನನ್ನ ಅಹಂ ಆಗುತ್ತೆ. ನನ್ನ ಅವಶ್ಯಕತೆ ಎಲ್ರಿಗೂ ಇದೆ ಅಂದರೆ ಭ್ರಮೆ ಆಗುತ್ತೆ. ಖಂಡಿತವಾಗಿಯೂ ನಂಗೆ ಎಲ್ಲರೂ ಸಪೋರ್ಟ್ ಬೇಕೇ ಬೇಕು. ಈ ಎಲೆಕ್ಷನ್ನ ಇನ್ನೊಬ್ರು ಏನು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಅಂದ್ರೆ ನೀವು ಸಪೋರ್ಟ್ ಮಾಡ್ತೀರಾ? ಖಂಡಿತವಾಗ್ಲೂ ನನಗಿಂತ ಒಂದು ಉತ್ತಮವಾದ ವಿಷನ್ ಇದೆ ಅಂತ ಹೇಳಿದ್ರೆ ಸಪೋರ್ಟ್ ಮಾಡೇ ಮಾಡ್ತೀನಿ. ನಿಮ್ಮ ಪ್ರಕಾರ ಪ್ರೆಸಿಡೆಂಟ್ ಅಂದ್ರೆ ಯಾರು? ನಿಮ್ಮಲ್ಲೇ ಒಬ್ಬ. ಅಸೋಸಿಯೇಷನ್ ಅಂದ್ರೆ? ಇಂಜಿನಿಯರ್ಸ್ ಐಡೆಂಟಿಟಿ. ಫ್ಯಾಮಿಲಿನ ವರ್ಕ್ ಲೈಫ್? ಇಟ್ಸ್ ಎ ಬ್ಯಾಲೆನ್ಸ್ ಲೈಫ್. ನಿಮ್ಮನ್ನ ನೋಡಿ ಇವ್ರ ಕೈಯಲ್ಲಿ ಏನಾಗುತ್ತೆ ಅನ್ನೋರ್ಗೆ ನಿಮ್ಮ ಪ್ರತಿಕ್ರಿಯೆ? ಅವರಿಂದನೇ ನಾನು ಇವತ್ತಿಲ್ಲಿದ್ದೀನಿ. ಸೊಸೈಟಿಲಿ ನಿಮ್ಗಾದ ಇಮ್ಯುಲೇಷನ್ ನೀವು ಹೇಗೆ ಫೇಸ್ ಮಾಡಿದ್ರಿ? ಪ್ರತಿಯೊಂದನ್ನು ಸ್ಟೆಪಿಂಗ್ ಸ್ಟೋನ್ ಮಾಡ್ಕೊಂತ ಇದುವರೆಗೂ ಮೇಲೆ ಬಂದಿದ್ದೇನೆ. ನಿಮ್ಗೆ ಯಾವತ್ತೂ ಅನ್ಸಿಲ್ವಾ ಇದೆಲ್ಲ ಟೆನ್ಷನ್ ಯಾಕೆ, ಆರಾಮಾಗಿ ಕೆಲಸ ಮಾಡ್ಕೊಂಡಿರ್ಬೋದು ಅಂತ? ಟೆನ್ಷನ್ ಇಲ್ಲದೆ ಆರಾಮಾಗಿ ಹೇಗಿರೋದು? ಪ್ರೆಸಿಡೆಂಟ್ಗೆ ಯಾವ ಕ್ವಾಲಿಟೀಸ್ ಇರಬೇಕು? ಏನು ಮಾಡಬೇಕು ಅಂತ ಗೊತ್ತಿರಬೇಕು, ಪ್ರೆಸಿಡೆಂಟ್ ಅನ್ನೋ ಗೊತ್ತಿರಬೇಕು. ನೀವು ಪ್ರೆಸಿಡೆಂಟ್ ಆದ್ರೆ ಏನೆಲ್ಲ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದೀರಾ, ಅದನ್ನೆಲ್ಲ ಬಿಟ್ಟು ಗೆಲ್ಲಬೇಕು ಅನ್ನೋ ಸ್ವಾರ್ಥ ಇದೆಯಾ? ಖಂಡಿತವಾಗಿಯೂ ಕೆಲಸ ಮಾಡಬೇಕು, ನೆಕ್ಸ್ಟ್ ಟೈಮ್ ಯುನಾನಿಮಸ್ ಎಲೆಕ್ಟ್ ಆಗಬೇಕು ಅನ್ನೋದೇ ನನ್ನ ಸ್ವಾರ್ಥ. ಚೇತನ್ ತುಂಬಾ ಸೀರಿಯಸ್ ಪರ್ಸನ್ ಅಥವಾ ಕೂಲ್ಗೋನ? ಸೀರಿಯಸ್ ಆಗಿರೋ ಕೂಲ್ ವ್ಯಕ್ತಿ. ನೀವು ಪ್ರೆಸಿಡೆಂಟ್ ಆದ್ಮೇಲೆ ಪೊಲಿಟಿಕಲ್ ಒತ್ತಡ ಆಗಿರ್ಬೋದು, ಡಿಪಾರ್ಟ್ಮೆಂಟಲ್ ಒತ್ತಡ ಆಗಿರ್ಬೋದು, ಅದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡ್ತೀರಾ? ಕೂಲಾಗಿ ಹ್ಯಾಂಡಲ್ ಮಾಡ್ತೀನಿ. ಒಬ್ಬ ಎವಿ ಪ್ರೆಸಿಡೆಂಟ್ ಆದ್ಮೇಲೆ ಬೋರ್ಡ್ ಮೀಟಿಂಗ್ ಅಲ್ಲಿ ಧ್ವನಿ ಕೇಳುತ್ತಾ? ಖಂಡಿತವಾಗಿಯೂ 5,000 ಇಂಜಿನಿಯರ್ಗಳ ಧ್ವನಿ ತುಂಬಾ ಜೋರಾಗಿ ಕೇಳುತ್ತೆ. ನೀವು ಎಲೆಕ್ಷನ್ಗೋಸ್ಕರ ಏನ್ ಪ್ರಮೋಷನ್ ಮಾಡ್ತಿದ್ದೀರಾ ಅದೆಲ್ಲ ಬಿಲ್ಡಪ್ ಅಂತ ಅನಿಸ್ತಾ ಇದೆಯಾ? ಹಾಗೆ ಹೇಳೋರ್ಗೆ ಏನ್ ಹೇಳ್ತೀರಾ? ನೋಡಿ, ಪ್ರತಿಯೊಬ್ಬ ಮೆಂಬರ್ನು ರೀಚ್ ಆಗಬೇಕನ್ನೋ ನಮ್ಮ ಉದ್ದೇಶ. ಸೊ ಇದನ್ನ ನಾವು ಸೋಷಿಯಲ್ ಮೀಡಿಯಾ ಮುಖಾಂತರ ಮಾಡೋದ್ರಿಂದ ನೋಡೋದು ಬಿಡಪ್ಪ ಅಂತ ಅನ್ಸುತ್ತೆ. ನೇರವಾಗಿ ಮಾತಾಡೋರಿಗೆ ಇದು ಟ್ಯಾಗ್ ಏನು ಕಾಮನ್ ಅಲ್ವಾ? ನಿಮ್ಮಲ್ಲಿ ಯಾರೋ ಒಬ್ರು ಕೇಳ್ತಿದ್ರು, ಅವರು ಏನೇ ಹೆಸರು ಬೇಡ, ನಿಮ್ಮ ಮ್ಯಾನಿಫೆಸ್ಟೋ ಲೀಸ್ಟ್ ಅಲ್ಲಿ ನೀವು ಏನೆಲ್ಲ ಹೇಳಿದ್ದೀರೋ ಅದೆಲ್ಲ ಮಾತಲ್ಲಂತೆ. ಮೊದಲನೇ ಬೇರೆ ಎಲೆಕ್ಷನ್ ಅಂತಾಗ ಪ್ರತಿ ಕ್ಯಾಂಡಿಡೇಟ್ಗೂ ಈ ಒಂದು ಮಾತು ಸಹಜ ಬಂದೇ ಬರುತ್ತೆ. ನಾವು ಕೆಲಸ ಮಾಡಿ ತೋರಿಸಿದ್ಮೇಲೆ ನೆಕ್ಸ್ಟ್ ಟರ್ಮಿಂದ ಈ ಒಂದು ಪ್ರಶ್ನೆನೇ ಹುಟ್ಟಲ್ಲ. ನಿಮ್ಗೆ ಎಲೆಕ್ಷನ್ ಅಲ್ಲಿ ಯಾರಾದ್ರೂ ಸಪೋರ್ಟ್ ಮಾಡಿದ್ರೆ ಅವರನ್ನ ಮೇಲಧಿಕಾರಿಗಳು ಟಾರ್ಗೆಟ್ ಮಾಡ್ತಾರಂತೆ. ಅವೆಲ್ಲ ಬೇರೆ ರೂಮರ್ಸ್ ಅಷ್ಟೇ. ಆ ಥರ ಇಂಟೆನ್ಷನ್ ನಮ್ಮಲ್ಲಿ ಯಾರಿಗೂ ಇಲ್ಲ. ಏಳಿ ಕ್ಯಾಡರ್ನ ಮುಂದಿಟ್ಕೊಂಡು ಏಳಿಗಳನ್ನ ಬಳಸ್ಕೊತಾ ಇದ್ದೀರಾ ಅಂತ ಅನಿಸ್ತಾ ಇಲ್ವಾ? ನಾನು ಯಾರನ್ನೂ ಬೆಳೆಸ್ಕೊತಾ ಇಲ್ಲ. ಅಸೋಸಿಯೇಷನ್ ಕೆಲಸಗಳಿಗೆ ನನ್ನನ್ನು ಬೆಳೆಸ್ಕೊಳ್ಳಿ ಅಂತ ನಾನು ಎಲ್ಲರನ್ನು ಕೇಳ್ಕೊತಾ ಇದ್ದೀನಿ. ಪ್ರೆಸಿಡೆಂಟ್ನ ಮೀಟ್ ಮಾಡಬೇಕು ಅಂತ ಅಂದ್ರೆ ಫಾಲೋವರ್ಸ್ ಮೂಲಕನೇ ಹೋಗ್ಬೇಕಾ ಅಥವಾ ನೀವು ಪ್ರೆಸಿಡೆಂಟ್ ಆದ್ಮೇಲೆ ಏನಾದ್ರೂ ಚೇಂಜಸ್ ಆಗುತ್ತಾ? ಪ್ರತಿಯೊಂದು ಝೋನ್ಗಳಲ್ಲಿ ನಾವು ಮೀಟಿಂಗ್ಗಳಲ್ಲಿ ಮಾಡಿ, ಸೊ ನಾವೇ ಮೆಂಬರ್ಗಳ ಬಳಿಗೆ ಹೋಗ್ತೀವಿ, ನಾವು ಅವ್ರನ್ನ ಅಲ್ಲೇ ಮೀಟ್ ಮಾಡ್ತೀವಿ. ಎವಿ ಪ್ರಮೋಷನ್ ಇಶ್ಯೂ ಇವಾಗ ತುಂಬಾ ದೊಡ್ಡದಾಗಿದೆ, ಇದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ? ಈ ಪ್ರಮೋಷನ್ ವಿಚಾರವಾಗಿ ಬ್ಯಾಚ್ಗಳ ಮಧ್ಯೆ ಕೋರ್ಟ್ ಕೇಸಸ್ಗಳಿವೆ. ನಾವು ಸಮನ್ವಯ ಸಮಿತಿನ ರಚನೆ ಮಾಡಿ ನಮ್ಮ ಒಂದು ಅಸೋಸಿಯೇಷನ್ ಪ್ಲಾಟ್ಫಾರ್ಮಲ್ಲೇ ಅದನ್ನು ಬಗೆಹರಿಸೋದಕ್ಕೆ ಖಂಡಿತವಾಗ್ಲೂ ಪ್ರಯತ್ನ ಪಡ್ತೀವಿ. ನೀವು ಪ್ರೆಸಿಡೆಂಟ್ ಆದ್ಮೇಲೆ ಏನ್ 100 days ಕಮಿಟ್ಮೆಂಟ್ ಕೊಟ್ಟಿದ್ದೀರೋ ಅದಾಗಿಲ್ಲ ಅಂದ್ರೆ ಐ ವಿಲ್ ರಿಸೈನ್. ಥ್ಯಾಂಕ್ ಯು ಸರ್ ಫಾರ್ ಯುವರ್ ವ್ಯಾಲ್ಯೂಬಲ್ ಟೈಮ್. ಹಾಗೆ ಆಲ್ ದ ಬೆಸ್ಟ್ ಫಾರ್ ಯುವರ್ ರೀಬಿಲ್ಡ್ KEBA ಟೀಮ್ and for election as well. Thank you.